ಜಗದೊಡೆಯ ಜಗದೀಶ್ವರನನ್ನು, ಪ್ರಪಂಚದೊಡೆಯ ಪರಮೇಶ್ವರನನ್ನು, ಲೋಕದೊಡೆಯ ಲೋಕೇಶ್ವರನನ್ನು ಮನೋಮಂದಿರದಲ್ಲಿ ಸ್ಮರಿಸಿ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಸಿಂದಗಿ, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ, ಗೃಹ ಇಲಾಖೆ, ಮಾದಕ ದ್ರವ್ಯ ನಿಯಂತ್ರಣ ಮಂಡಳಿ ಹಾಗೂ ರಾಜ್ಯ ಸರ್ಕಾರದ ಗೃಹ ಇಲಾಖೆ ಅಡಿಯಲ್ಲಿ ಇಡೀ ದೇಶಾದ್ಯಂತ ನಡೀತಿರ್ತಕ್ಕಂತಹ ನಶಾಮುಕ್ತ ಭಾರತ ಮಹಾ ಅಭಿಯಾನ ಮತ್ತು ಅದಕ್ಕೆ ಪ್ರತಿಜ್ಞಾ ಅಭಿಯಾನ ಅಂತಲೂ ಕೂಡ ಕರೆಯಲಾಗ್ತದೆ. ಇಡೀ ದೇಶಾದ್ಯಂತ ಸುಮಾರು 10 ಕೋಟಿಗಳಿಗಿಂತಲೂ ಹೆಚ್ಚು ನಶಾಮುಕ್ತ ಭಾರತ ಪ್ರತಿಜ್ಞೆಯನ್ನು ಮಾಡುವ ಮೂಲಕ ಒಂದು ಹೊಸದಾಗಿರತಕ್ಕಂತಹ ಮೈಲುಗಲ್ಲನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಬ್ರಹ್ಮಕುಮಾರಿ ವಿದ್ಯಾಲಯ ಕಾರ್ಯ ಮಾಡ್ತಾಯಿದೆ. ಆ ನಿಮಿತ್ತವಾಗಿ ಇವತ್ತು ಆಗಸ್ಟ್ 6ನೇ ತಾರೀಕಿನಿಂದ ಆಗಸ್ಟ್ 20ನೇ ತಾರೀಕಿನ ಅವಧಿಯ ಒಳಗಡೆ ಸುಮಾರು 10 ಕೋಟಿ ಪ್ರತಿಜ್ಞೆಯನ್ನು ಗೈಯುತಕ್ಕಂತಹ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದ ಇವತ್ತು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರತಕ್ಕಂತಹ ಪ್ರಪ್ರಥಮವಾಗಿ ನಾವು ನಿಮ್ಮೆಲ್ಲರ ಅತ್ಯಂತ ಪ್ರೀತಿಯ ಪಿತನಾಗಿರತಕ್ಕಂಥ ಪರಂಪಿತ ಪರಮಾತ್ಮನನ್ನು ನಾವು ಈ ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತಹ ಈ ಸೇವಾ ಕೇಂದ್ರದ ನಿಮಿತ್ತ ಶಿಕ್ಷಕಿಯಾಗಿರ್ತಕ್ಕಂತಹ ರಾಜಯೋಗಿನಿ ಬ್ರಹ್ಮಕುಮಾರಿ ಪವಿತ್ರ ಅಕ್ಕನವರನ್ನು ತಮ್ಮೆಲ್ಲರ ಪರವಾಗಿ, ವಿದ್ಯಾಲಯದ ಪರವಾಗಿ, ವೈಯಕ್ತಿಕವಾಗಿ ಅತ್ಯಂತ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ನಾನು ಬಯಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರತಕ್ಕಂತಹ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಮಾನ್ ಅಶೋಕ್ ಮನಗೂಳಿಯವರ ಸಹಧರ್ಮಿಣಿಯಾಗಿರ್ತಕ್ಕಂತಹ ಶ್ರೀಮತಿ ನಾಗರತ್ನಕ್ಕ ಮನಗೂಳಿಯವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಹೃತ್ಪೂರ್ವಕವಾಗಿ ವಿದ್ಯಾಲಯದ ಪರವಾಗಿ, ನನ್ನ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಶಂಕರ್ರಾವ್ ದೇಶ್ಮುಖ್ರವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಹಾಗೆಯೇ ಈ ನಮ್ಮ ತಾಲೂಕಿನ ಒಂದು ಯುವ ನಾಯಕರಾಗಿರ್ತಕ್ಕಂತಹ BJPಯ ಧುರೀಣರೂ ಆಗಿರತಕ್ಕಂತಹ ಗೌರವಾನ್ವಿತ ಶ್ರೀಶೈಲಗೌಡ ಬಿರಾದಾರ ಅಣ್ಣನವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ವಿಶೇಷವಾಗಿ ಇವತ್ತು ಒಂದು ವಿಕಸಿತ ಭಾರತದ ಪರಿಕಲ್ಪನೆಯಲ್ಲಿ ಏನು ಭಾರತದ ಘನ ಸರ್ಕಾರ ಒಂದು ವಿಕಸಿತ ಭಾರತದ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡಿದೆ. ಅದೇ ಹಿನ್ನೆಲೆಯಲ್ಲಿ ಬ್ರಹ್ಮಕುಮಾರಿ ವಿದ್ಯಾಲಯವು ಕೂಡ ಸುವರ್ಣ ಭಾರತದ ಪರಿಕಲ್ಪನೆಯನ್ನು ಕೂಡ ಹೊಂದಿದೆ. ಸುವರ್ಣ ಭಾರತ ಆಗಬೇಕು, ವಿಕಸಿತ ಭಾರತ ಆಗಬೇಕು ಅಂತಂದರೆ ನಮ್ಮ ದೇಶದಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬ ನಾಗರಿಕರು ಅಥವಾ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಯುವಕರು ಈ ಏನು ನಶೆ ಮಾಡತಕ್ಕಂಥ ವಸ್ತುಗಳಿವೆ ಅದರಿಂದ ಮುಕ್ತರಾಗಬೇಕು. ಅದರ ಅರ್ಥ ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯಿಂದಲೂ ಸಶಕ್ತರಾಗಿದ್ದಾಗ ಮಾತ್ರ ನಾವು ಒಂದು ಸುವರ್ಣ ಭಾರತ ಅಥವಾ ವಿಕಸಿತ ಭಾರತವನ್ನು ನಾವು ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಕೇವಲ ಭೌತಿಕವಾಗಿ ನಾವು ಎಷ್ಟೇ ಅಭಿವೃದ್ಧಿಯನ್ನು ಹೊಂದಿದರೂ ಕೂಡ ಮಾನಸಿಕವಾಗಿ, ಬೌದ್ಧಿಕವಾಗಿ ನಾವು ಸಶಕ್ತರಾಗಿಲ್ಲದಿದ್ದರೆ ಸುವರ್ಣ ಭಾರತವನ್ನು ಅಥವಾ ವಿಕಸಿತ ಭಾರತವನ್ನು ನಿರ್ಮಾಣ ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂಬತಕ್ಕಂಥದ್ದು. ಅದಕ್ಕೆ ಆ ಹಿನ್ನೆಲೆಯಲ್ಲಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ಸಶಕ್ತ ಮಾಡತಕ್ಕಂತಹ ಕಾರ್ಯವನ್ನು ಸುಮಾರು 9 ದಶಕಗಳಿಂದ ಮಾಡ್ತಾ ಬರ್ತಾ ಇದೆ. ಇವತ್ತು ನಾವು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ
ವಿಶೇಷವಾಗಿ ಇವತ್ತು ನಾವೆಲ್ಲ ನೋಡ್ತಕ್ಕಂಥ ಸಮಸ್ಯೆ ಅಂದರೆ ಮಾನಸಿಕ ಸಮಸ್ಯೆ ಭಾಳ ಇದೆ ಇಡೀ ಜಗತ್ತಿನಲ್ಲಿ. ಎಲ್ಲ ದೇಶಗಳಲ್ಲಿ, ನಮ್ಮ ಒಂದೇ ದೇಶ ಅಂತ ಹೇಳೋದಿಲ್ಲ, ಆ ಮಾನಸಿಕ ಅಶಕ್ತತೆ ಅನ್ರಿ ಅಥವಾ ಮಾನಸಿಕ ದುರ್ಬಲತೆ ಅನ್ರಿ ಅಥವಾ ಮಾನಸಿಕ ಸಮಸ್ಯೆಗಳು ಇವತ್ತು ವಿಪರೀತ ಆಗಿವೆ. ಕಾರಣ ಏನು ಅಂತಂದರೆ ಮನಸ್ಸು ಸಶಕ್ತವಾಗಿಲ್ಲ. ಅದಕ್ಕೆ ಕಾರಣ ಏನು? ಇವತ್ತು ಭಾರತೀಯ ಸಂಸ್ಕೃತಿ ನಾವು ಸ್ವಲ್ಪ ಹಿಂದೆ ನೋಡಿದಾಗ ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಮಾನಸಿಕವಾಗಿ ಭಾಳ ಸಶಕ್ತರಿದ್ದರು. ಯಾಕೆಂದರೆ ಭಾರತೀಯ ಸಂಸ್ಕೃತಿನೇ ಅಂಥದ್ದು. ಯಾಕೆಂದರೆ ಬಾಹ್ಯ ಅಥವಾ ಭೌತಿಕ ಸಂಪತ್ತಿಗೆ ಅಥವಾ ಭೌತಿಕ ಒಂದು ವಸ್ತುಗಳಿಗೆ ಅಷ್ಟು ಬೆಲೆ ಕೊಡ್ತಿರಲಿಲ್ಲ ಯಾವಾಗಲೂ. ಯಾಕೆಂದರೆ ನಮ್ಮ ಭಾರತ ದೇಶದ ಹೆಸರೇ ಅದನ್ನು ಸೂಚಿಸ್ತದೆ. ಏನು ಸೂಚಿಸ್ತದೆ? ಭಾರತ ಅಂದ್ರೇನು? ಭಾ ಅಂದ್ರೇ ಪ್ರಕಾಶಿಸು ಅಂತ ಅರ್ಥ. ಭಾ ಅಂದರೆ ಪ್ರಕಾಶಿಸು. ರಥ ಅಥವಾ ರತಿ ಅಂದರೆ ಆಸಕ್ತಿಯುಳ್ಳವರು. ಭಾರತೀಯರು ಅಂದರೆ ಪ್ರಕಾಶಿಸುವುದರಲ್ಲಿ ಆಸಕ್ತಿಯುಳ್ಳವರು ಅಂತ. ಏನು ಪ್ರಕಾಶಿಸೋದು? ದೇಹ ಪ್ರಕಾಶಿಸೋದಲ್ಲ, ಒಳಗಡೆ ಇರುವ ಆ ಚೈತನ್ಯ ಶಕ್ತಿ ಪ್ರಕಾಶಮಾನವಾಗಿ ಬೆಳೆಯುವುದು. ಅದೇ ಭಾರತದ ಹೆಸರು. ಅದಕ್ಕಾಗಿ ನಮ್ಮ ಇಡೀ ಪ್ರಪಂಚದ ಎಲ್ಲ ರಾಷ್ಟ್ರಗಳನ್ನು ಬಿಟ್ಟು ಭಾರತವನ್ನು ನೋಡ್ರಿ ನೀವು, ನಮ್ಮ ಪರಂಪರೆ ಏನಿದೆ ಅದು ಋಷಿ ಪರಂಪರೆ ಇದೆ. ಸಂತರು, ಶರಣರು, ಋಷಿಗಳು, ಮುನಿಗಳು ಇವರೆಲ್ಲ ಆತ್ಮೋದ್ಧಾರಕ್ಕಾಗಿ ಇವತ್ತು ತಮ್ಮ ಬದುಕನ್ನು ಸಮರ್ಪಿಸಿದಂಥ ಒಂದು ಹಿನ್ನೆಲೆ ಯಾವುದಾದ್ರೂ ಇದ್ದರೆ, ಅಂಥ ಸಂಸ್ಕೃತಿ ಯಾವುದಾದ್ರೂ ಇದ್ದರೆ ಅದು ನಮ್ಮ ಭಾರತದ್ದು. ಅದಕ್ಕಾಗಿ ಯಾವಾಗಲೂ ನಾವು ನಮ್ಮ ದೇಹದಲ್ಲಿರತಕ್ಕಂಥ ಈ ಚೈತನ್ಯ ಶಕ್ತಿ ಪ್ರಕಾಶಿಸಬೇಕು ಅಂದರೆ ನಮಗೆ ಆತ್ಮಜ್ಞಾನ ಬೇಕು. ಅದಕ್ಕೆ ಆತ್ಮಜ್ಞಾನವಿಲ್ಲದೆ ಅಥವಾ ಆಧ್ಯಾತ್ಮ ಜ್ಞಾನವಿಲ್ಲದೆ ನಾವು ಮಾನಸಿಕವಾಗಿ, ಬೌದ್ಧಿಕವಾಗಿ, ಶಾರೀರಿಕವಾಗಿ ಎಲ್ಲ ರೀತಿಯಿಂದಲೂ ಒಂದು ವಿಕಾಸ ಆಗುವುದಕ್ಕೆ ಸಾಧ್ಯವಿಲ್ಲ. ಆ ಹಿನ್ನೆಲೆಯಲ್ಲಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ 1936ರಲ್ಲಿ ಸ್ವಯಂ ನಿರಾಕಾರನಾಗಿರತಕ್ಕಂಥ ಜ್ಯೋತಿ ಸ್ವರೂಪ ಪರಮಾತ್ಮ ಈ ವಿದ್ಯಾಲಯವನ್ನು ಸ್ಥಾಪನೆ ಮಾಡಿದರು. ಇವತ್ತು ಸುಮಾರು 148 ದೇಶಗಳಲ್ಲಿ ಸುಮಾರು 10,000 ಸೇವಾ ಕೇಂದ್ರಗಳನ್ನು ಹೊಂದಿ ಸುಮಾರು 50,000 ಸಹೋದರಿಯರು ಇವತ್ತು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ತಮ್ಮ ತನು ಮನ ಧನ ಸಮರ್ಪಿಸಿ ಸೇವೆಯನ್ನು ಇಡೀ ವಿಶ್ವದಾದ್ಯಂತ ಮಾಡ್ತಾ ಇದ್ದಾರೆ. ಇವತ್ತು ಸುಮಾರು 20,000 ಜನ ಸಹೋದರರು, ಸುಮಾರು 70,000 ಜನ ಇಡೀ ಪ್ರಪಂಚದ ಅಥವಾ ಜಗತ್ತಿನ ಎಲ್ಲ ಆತ್ಮಗಳ ಉದ್ಧಾರಕ್ಕಾಗಿ ತಮ್ಮ ಬದುಕನ್ನು ಸಮರ್ಪಣೆ ಮಾಡಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಅತ್ಯಂತ ಒಂದು ಹೆಮ್ಮೆಯ ಸಂಗತಿ ಅಂತಂದರೆ ವಿಶ್ವಸಂಸ್ಥೆ ಅಂತ ನಾವೇನು ಹೇಳ್ತೀವಿ, ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ ಅಂತ, ಅಲ್ಲಿ ಒಂದು ಪರ್ಮನೆಂಟ್ ಸೀಟ್ ನಮ್ಮ ಬ್ರಹ್ಮಕುಮಾರಿ ವಿದ್ಯಾಲಯ ಕೊಟ್ಟಿದ್ದಾರೆ. ನಾನ್ ಗೌರ್ಮೆಂಟಲ್ ಆರ್ಗನೈಜೇಷನ್ದು ಒಂದು ಏನು ಸೀಟ್ ಇರ್ತದೆ ಅದು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯಕ್ಕೆ ಸಿಕ್ಕಿದೆ. ಇವತ್ತು ಜಗತ್ತಿನ ಏನೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡ್ಕೋಬೇಕು ಅಂದರೆ ಬ್ರಹ್ಮಕುಮಾರಿ ವಿದ್ಯಾಲಯವನ್ನು ಮೊದಲು ಆಹ್ವಾನ ಮಾಡಲಾಗ್ತದೆ. ಯಾಕೆ ಅಂದರೆ ಇದು ಬ್ರಹ್ಮಕುಮಾರಿ ವಿದ್ಯಾಲಯ ಏನು ತತ್ವ, ಏನು ಸಿದ್ಧಾಂತವನ್ನು ಹೊಂದಿದೆ ಅದರ ಪ್ರಾಕ್ಟಿಕಲ್ ಸ್ವರೂಪ ನೋಡಬೇಕು ಅಂದರೆ ನಾವು ಬ್ರಹ್ಮಕುಮಾರಿ ವಿದ್ಯಾಲಯದಲ್ಲಿ ನೋಡಬೇಕು ಎಂಬತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಜಗತ್ತಿನ ಬಹುತೇಕ ರಾಷ್ಟ್ರಗಳು ಬ್ರಹ್ಮಕುಮಾರಿ ವಿದ್ಯಾಲಯದ ಮೇಲೆ ಸಂಪೂರ್ಣ ಭರವಸೆ, ವಿಶ್ವಾಸವನ್ನಿಟ್ಟಿವೆ. ಯಾಕೆಂದರೆ ಇವತ್ತು ಬದುಕಿನ ಆಶಾಕಿರಣ ಅಂದರೆ ಬ್ರಹ್ಮಕುಮಾರಿ ವಿದ್ಯಾಲಯ ಎಂತಕ್ಕಂಥ ನಿಟ್ಟಿನಲ್ಲಿ ಬ್ರಹ್ಮಕುಮಾರಿ ವಿದ್ಯಾಲಯ ಕೆಲಸ ಮಾಡ್ತಾ ಇದೆ. ಇವತ್ತು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಇವತ್ತು ನಶಾಮುಕ್ತ ಭಾರತ ಮಾಡುವ ನಿಟ್ಟಿನಲ್ಲಿ, ವಿಕಸಿತ ಭಾರತ ಮಾಡುವ ನಿಟ್ಟಿನಲ್ಲಿ ನಮ್ಮ ಭಾರತದ ಘನ ಸರ್ಕಾರವೂ ಕೂಡ ವಿಶ್ವಾಸವನ್ನಿಟ್ಟು ಇವತ್ತು ಯಾರಿಂದಾದರೂ ಇದು ಸಾಧ್ಯವಾದರೆ ಬ್ರಹ್ಮಕುಮಾರಿ ವಿದ್ಯಾಲಯದಿಂದ ಸಾಧ್ಯ ಆಗ್ತದೆ ಎಂಬತಕ್ಕಂಥ ಹಿನ್ನೆಲೆಯಲ್ಲಿ ಬ್ರಹ್ಮಕುಮಾರಿ ವಿದ್ಯಾಲಯಕ್ಕೆ ಇದನ್ನು ವಹಿಸಿಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಇವತ್ತು ಕೋಟ್ಯಾಂತರ ಜನರ ಬದುಕನ್ನು ಹಸನುಗೊಳಿಸುವಲ್ಲಿ, ಸಶಕ್ತಗೊಳಿಸುವಲ್ಲಿ, ಸಮೃದ್ಧಗೊಳಿಸುವ ನಿಟ್ಟಿನಲ್ಲಿ ಸುಮಾರು 9 ದಶಕಗಳಿಂದ ಇದು ಕಾರ್ಯ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಇದೊಂದು ಬಹಳ ದೊಡ್ಡ ಜವಾಬ್ದಾರಿಯನ್ನು ಪಡೆದುಕೊಂಡು ಈ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇಂತಹ ಒಂದು ವಿದ್ಯಾಲಯಕ್ಕೆ ಹಲವಾರು
ಇವತ್ತು ವಿಶ್ವಸಂಸ್ಥೆ ಆಗಿರ್ಬೋದು, ಹಲವಾರು ರಾಷ್ಟ್ರಗಳಾಗಿರ್ಬೋದು, ಇದಕ್ಕೆ ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ಕೊಟ್ಟು ಗೌರವಿಸಿದೆ. ಮತ್ತು ಹಲವಾರು ಇಂತಹ ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ಬ್ರಹ್ಮಕುಮಾರಿ ವಿದ್ಯಾಲಯವನ್ನು ಒಳಗೊಂಡು ಸರ್ಕಾರಗಳು ಕಾರ್ಯ ಮಾಡ್ತಾ ಇವೆ ಅಂತಕ್ಕಂಥದ್ದು. ಇವತ್ತು ಪ್ರತಿಯೊಬ್ಬರ ಕುಟುಂಬದಲ್ಲಿನೂ ಕೂಡ ಇವತ್ತು ಸಮಸ್ಯೆ ಇದೆ. ನಮ್ಮ ಮಕ್ಕಳು, ಇವತ್ತಿನ ಯುವಜನತೆ ಭಾಳಷ್ಟು ನಶೆಗೆ ಅಥವಾ ವ್ಯಸನಗಳಿಗೆ ಒಂದು ಅಧೀನರಾಗ್ತಾ ಇದ್ದಾರೆ. ಇವತ್ತು ಯುವಜನತೆ ಈ ನಶೆಗಳಿಗೆ ಅಥವಾ ಈ ಮಾದಕ ದ್ರವ್ಯಗಳಿಗೆ ಒಳಗಾದರೆ ಅಥವಾ ಆ ವ್ಯಸನಕ್ಕೆ ಒಳಗಾದರೆ ಇವತ್ತು ದೇಶದ ಭವಿಷ್ಯ ಏನಾಗ್ತದೆ? ದೇಶ ಇವತ್ತು ಹಾಳಾಗಿ ಹೋಗ್ತದೆ. ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಬ್ರಹ್ಮಕುಮಾರಿ ವಿದ್ಯಾಲಯ ಮತ್ತು ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಇವೆಲ್ಲವೂ ಸೇರಿ ಇವತ್ತು ನಶಾಮುಕ್ತ ಭಾರತ ಅಭಿಯಾನವನ್ನು ಅಥವಾ ಈ ಮಹಾ ಕೈಂಕರ್ಯವನ್ನು ಕೈಗೊಂಡಿವೆ. ಅದಕ್ಕೆ ಆ ನಿಟ್ಟಿನಲ್ಲಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಅತ್ಯಂತ ವಿಶ್ವ ದಾಖಲೆಯನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಉದ್ಘಾಟಕರಾಗಿ ಆಗಮಿಸಿರತಕ್ಕಂತಹ ಅತ್ಯಂತ ಪ್ರತಿಷ್ಠಿತ ಮನೆತನದ, ಮನಗೂಳಿ ಮನೆತನದ ಒಬ್ಬ ಸೊಸೆ ಮತ್ತು ಸದ್ಯ ಹಾಲಿ ಶಾಸಕರ ಸಹಧರ್ಮಿಣಿಯಾಗಿರ್ತಕ್ಕಂತಹ ನಾಗರತ್ನಾಕರ್ನವರಿಗೂ ಮತ್ತು ಯಾವಾಗಲೂ ಅವರು ಈ ಸಾಮಾಜಿಕ ಕಾರ್ಯಗಳಲ್ಲಿ ಮೊದಲಿನಿಂದನೂ ಕೂಡ ಅಧಿಕಾರ ಇರಲಿ ಬಿಡಲಿ ರೋಟರಿ ಇನ್ನರ್ ವೀಲ್ ಕ್ಲಬ್ನ ಅಧ್ಯಕ್ಷರಾಗಿಯೂ ಕೂಡ ಸಮಾಜ ಸೇವೆಯಲ್ಲಿ ಸಾಕಷ್ಟು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವತ್ತು ಒಬ್ಬ ಶಾಸಕರ ಸಹಧರ್ಮಿಣಿಯಾಗಿ ಸಂಪೂರ್ಣವಾಗಿ ಶಾಸಕರಿಗೆ ಹೆಗಲು ಕೊಟ್ಟು ಇವತ್ತು ಈ ನಮ್ಮ ಸಿಂದಗಿ ಮತಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಆ ಸೇವೆಯನ್ನು ಅವ್ರು ಮಾಡ್ತಾ ಇದ್ದಾರೆ. ಸದಾ ಏನೇ ಸಾಮಾಜಿಕ ಕಾರ್ಯಗಳು ಇಂತಹ ಒಳ್ಳೆಯ ಕಾರ್ಯಗಳಿದ್ದಾಗ ಅದಕ್ಕೆ ಅವರು ಸದಾ ಹಾಜಿ ಎಂಬತಕ್ಕಂಥ, ಅಂದರೆ ನಾನು ಬರ್ತೀನಿ ಎಂಬತಕ್ಕಂಥದ್ದನ್ನು ಎಲ್ಲ ಕೆಲಸನ ಬದಿಗೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಅವರಿಗೆ ಮತ್ತೊಮ್ಮೆ ನಾನು ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳುತ್ತೇನೆ. ಹಾಗೆಯೇ ತಮ್ಮ ಹಲವಾರು ಕಾರ್ಯಗಳನ್ನು ಬದಿಗೊತ್ತಿ ಬಂದಿರತಕ್ಕಂಥ ಡಾಕ್ಟರ್ ಶಂಕರ್ರಾವ್ ದೇಶ್ಮುಖ್ರವರನ್ನು ಕೂಡ ನಾನು ಮತ್ತೊಮ್ಮೆ ಅತ್ಯಂತ ಹೃತ್ಪೂರ್ವಕವಾಗಿ ಅವರಿಗೆ ಸ್ವಾಗತ ಕೋರ್ತೇನೆ. ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮಹನೀಯರನ್ನು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಈ ಸ್ವಾಗತ ಮತ್ತು ಈ ವಿದ್ಯಾಲಯದ ಪರಿಚಯದ ಮಾಡುವುದ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ಇಲ್ಲಿಯ ಸಂಘಟಕರಿಗೆ, ವಿದ್ಯಾಲಯಕ್ಕೆ ನನ್ನ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ತಲುಪಿಸ್ತೀನಿ. ಓಂ ಶಾಂತಿ.